ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಹಾಗೆ ನಮ್ಮ ಮುಂದಿನ ಲಗ್ನಗಳು ಉಗಾದಿ ಭವಿಷ್ಯದ್ದು ಹೇಳ್ತಾ ಇದ್ವಿ. ಇವತ್ತು ತುಲಾ ಹಾಗೆ ವೃಶ್ಚಿಕ ಮತ್ತು ಧನುರ್ ಕಂಪ್ಲೀಟ್ ಮಾಡೋಣ. ಅದಕ್ಕಿಂತ ಮುಂಚೆ ಏಪ್ರಿಲ್ 22ನೇ ತಾರೀಕು 101ನೇ ಬ್ಯಾಚು ಕುಟುಂಬ ಸಮೇತರಾಗಿ ಜಾಯ್ನ್ ಆಗಿ ಜ್ಯೋತಿಷ್ಯ ಕಲೀರಿ. ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ಮುಂದೆ ಹೋಗೋಣ. ತುಲಾ ಲಗ್ನದ ಈ ಒಂದು ಉಗಾದಿ ಭವಿಷ್ಯದ ಬಗ್ಗೆ ಚರ್ಚೆ ಮಾಡೋಣ. ಲಗ್ನ ಅಂದರೆ ಈ ರೀತಿ ಬರೀತಾರೆ. ಇಲ್ಲಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಇಲ್ಲಿ ನಮಗೆ 6ನೇ ಮನೇಲಿರ್ತಕ್ಕಂಥದ್ದು. 6ನೇ ಮನೆ ರೋಗಸ್ಥಾನ ಅಂತ ಕರಿತೀವಿ, ಶತ್ರುಸ್ಥಾನ ಅಂತ ಕರಿತೀವಿ. ಲಗ್ನಾಧಿಪತಿ ಯಾವಾಗ 6ನೇ ಮನೆಗೆ ಹೋಗ್ತಾನೆ, ಅಲ್ಲಿ ಉಚ್ಚಸ್ಥಾನ ಅಂತ ಇದ್ದರೂ ಕೂಡ ಅದು ಸ್ವಲ್ಪ ಕಾಪಾಡುತ್ತೆ, ಸ್ವಲ್ಪ ಲೈಟಾಗಿ ಕಾಪಾಡುತ್ತೆ ಅಷ್ಟೇ. ಆದರೆ ಸ್ವಲ್ಪ ರೋಗಸ್ಥಾನ ಆಗಿರೋದ್ರಿಂದ, ಶತ್ರುಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಶತ್ರುಗಳು ಹೆಚ್ಚಾಗ್ತಕ್ಕಂಥದ್ದು ತುಲಾ ಲಗ್ನದವ್ರಿಗೆ, ರೋಗಗಳು ಹೆಚ್ಚಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥದ್ದು ತೋರಿಸುತ್ತೆ. 2ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 5ನೇ ಮನೆಯಲ್ಲಿದೆ. ಕುಟುಂಬ ಸ್ಥಾನ ಆಗಿರ್ತಕ್ಕಂಥದ್ದು 5ರಲ್ಲಿದ್ದಾಗ ಸ್ವಲ್ಪ ಹಣ ಪೋಲಾಗ್ತಕ್ಕಂಥದ್ದು. 5ನೇ ಮನೆ ಒಳ್ಳೆಯದಲ್ಲ, ಅದು ನಿಲ್ಲಲ್ಲ, ಅದು ಖರ್ಚು ಮಾಡ್ತಕ್ಕಂಥದ್ದು, ವ್ಯಯಭಾವ ಅಂತ ನಾವು ಕರಿತೀವಿ. 5ನೇ ಮನೆ ಸ್ವಲ್ಪ ಜಾಲಿ ಮಾಡೋಕ್ಕೆ ಇರ್ತಕ್ಕಂಥ ಮನೆ. ಅಲ್ಲಿ 5ನೇ ಮನೆಗೆ ಹೋದಾಗ ಕುಟುಂಬದಲ್ಲಿರ್ತಕ್ಕಂಥ ಅಂದರೆ ನಮ್ಮ ಹಣ ಸಂಚಯ ಯಾವುದು ಬ್ಯಾಂಕ್ ಬ್ಯಾಲೆನ್ಸ್ ಏನಿರ್ತಕ್ಕಂಥದ್ದು ಅದೆಲ್ಲ ಸ್ವಲ್ಪ ಪೋಲಾಗ್ತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ. ಆದರೆ ಕುಟುಂಬದಲ್ಲಿ ಸಂತೋಷ ವಾತಾವರಣ, ಪ್ರೀತಿ ಪ್ರೇಮದಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ. ಇನ್ನು 3ನೇ ಅಧಿಪತಿ ಆಗಿರ್ತಕ್ಕಂಥ ಗುರು ಇಲ್ಲಿ 7ನೇ ಮನೇಲಿ ಕೂತಿದ್ದಾನೆ. ಉತ್ತಮವಾಗಿರ್ತಕ್ಕಂಥದ್ದು, ಮಾತಿನಿಂದ ಹೆಚ್ಚು ಜನರ ಸಂಪರ್ಕ, ಮಾತಿನಿಂದ ಹೆಚ್ಚು ಫ್ರೆಂಡ್ಸ್ ಆಗ್ತಕ್ಕಂಥದ್ದು, ಧೈರ್ಯದಿಂದ ಅನೇಕ ಜನಗಳು ಸಂಪರ್ಕದಲ್ಲಿ ಬರ್ತಕ್ಕಂಥದ್ದು, ಹಾಗೆ ಗಂಡ ಹೆಂಡತಿ ಮಧ್ಯೆ ಬಾಂಧವ್ಯ ಹೆಚ್ಚಾಗ್ತಕ್ಕಂಥದ್ದು, ಮಾತಿನಿಂದ ಒಳ್ಳೆಯ ವಿಚಾರಧಾರೆಗಳು ಬರ್ತಕ್ಕಂಥ ಒಂದು ಕಾಂಬಿನೇಷನ್ನು ಹೆಚ್ಚಾಗಿ ತೋರಿಸ್ತಕ್ಕಂಥದ್ದು. ಹಾಗೆ ಚತುರ್ಥಾಧಿಪತಿ ಪಂಚಮದಲ್ಲಿದೆ. 4ನೇ ಮನೆ ಏನು ಹೇಳುತ್ತೆ? ತಾಯಿ ವಿಚಾರ, ಮನೆ ವಿಚಾರ, ಮನೆಯಲ್ಲಿರ್ತಕ್ಕಂಥ ಒಂದು ಪದಾರ್ಥಗಳ ವಿಚಾರ ಅಂತ ಕರಿತೀವಿ, ಕೃಷಿ ವಿಚಾರ. 5ನೇ ಮನೆ ಆ್ಯಕ್ಚುಲ್ ಆಗಿ ನಾವು ತಗೊಂಡಾಗ ತ್ರಿಕೋಣ ಆದರೂ ಕೂಡ 5ನೇ ಮನೆ ಆ್ಯಸ್ ಎ ಫ್ಯಾಕ್ಟರ್ ಸ್ವಲ್ಪ ಅಷ್ಟು ಒಳ್ಳೆಯದಿಲ್ಲ. ಮನೆಯಲ್ಲಿ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ. ಯಾಕಂದರೆ ಇಲ್ಲಿ ಅಲ್ಲಿ 2ನೇ ಅಧಿಪತಿ 6ಕ್ಕೆ ಬೇರೆ ಹೋಗಿದೆ, 2ನೇ ಅಧಿಪತಿ ಆಗಿರ್ತಕ್ಕಂಥವ್ನು 5ಕ್ಕೆ ಹೋಗಿದೆ, ಅದ್ರ ಜೊತೆ 4ನೇ ಅಧಿಪತಿನೂ ಸೇರಿದ್ದಾನೆ. ವಿಪರೀತವಾಗಿರ್ತಕ್ಕಂಥ ಖರ್ಚು. ಬಂದಿದ್ದ ದುಡ್ಡು ಮನೆಗೆ ಹಾಕಬೇಕು ಅಂತಂದರೆ ಅದೊಂಥರ ಮನೆಗೆ ನೀರು ಸುರಿದಂಗೆ ಸುರಿತಾ ಇದ್ದೀವಿ ಅಂತ ಕೆಲವರು ಹೇಳ್ತಾರಲ್ಲ, ಆ ರೀತಿ ಆಗ್ತಕ್ಕಂಥ ಒಂದು ವಿಚಾರ. ಹಾಗೆ ಒಂದು ಆಸ್ತಿ ಜಮೀನಿಂದ ದುಡ್ಡು ಪೋಲಾಗ್ತಕ್ಕಂಥದ್ದು, ಲಾಸ್ ಆಗ್ತಕ್ಕಂಥದ್ದು ಎಲ್ಲ ಕಾಂಬಿನೇಷನ್ನು ಇಲ್ಲಿ ನಾವು ಕಂಡು ಬರ್ತಕ್ಕಂಥ ಒಂದು ವಿಚಾರ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಇಲ್ಲಿ ಚತುರ್ಥಾಧಿಪತಿ ಪಂಚಮದಲ್ಲಿದ್ದಾಗ ಮಕ್ಕಳಿಂದ ಒಂದು ಸ್ವಲ್ಪ ಸಂತೋಷವಾಗಿರ್ತಕ್ಕಂಥ ಒಂದು ಸಂದರ್ಭ 4ನೇ ಅಧಿಪತಿ ಅಲ್ಲಿ ಬರ್ತಕ್ಕಂಥ ತೋರಿಸುತ್ತೆ. ನೆಕ್ಸ್ಟ್ 5ನೇ ಅಧಿಪತಿ ಆಗಿರ್ತಕ್ಕಂಥವ್ರು ಯಾವ ಲಗ್ನ? ಇಲ್ಲಿ ತುಲಾ ಲಗ್ನದಲ್ಲಿ 1 2 3 4 5ನೇ ಅಧಿಪತಿ ಶನಿ 5ರಲ್ಲೇ ಇರ್ತಕ್ಕಂಥದ್ದು. 5ನೇ ಅಧಿಪತಿ 5ರಲ್ಲೇ ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ 5ನೇ ಅಧಿಪತಿ 5ರಲ್ಲಿದ್ದಾಗ ವಿಶೇಷವಾಗಿರ್ತಕ್ಕಂಥ ಆನಂದವನ್ನು ಕೊಡ್ತಾನೆ. ಮಕ್ಕಳಿಂದ ಆನಂದ. ಇಲ್ಲಿ 5ನೇ ಅಧಿಪತಿ 5ರಲ್ಲಿರೋದು, ಮಕ್ಕಳು ಆಗದೇ ಇರೋರಿಗೆ ಮಕ್ಕಳಾಗ್ತಕ್ಕಂಥ ಒಂದು ಸಂದರ್ಭ. ಇಲ್ಲಿ ಸಾಮಾನ್ಯವಾಗಿ ತುಂಬ ಜನ ಏನು ಮಾಡ್ತಾರೆ, ಶನಿ ಅಂದರೆ ಡಿಲೇ, ಮಕ್ಕಳು ಕೊಡಲ್ಲ. ರಾಹು ಅಂದರೆ ಮಕ್ಕಳು ಕೊಡಲ್ಲ. 4ನೇ ಮನೆ ಸ್ಥಾನ ಮಕ್ಕಳು ಕೊಡಲ್ಲ. ಒಂದು ತಿಳ್ಕೊಬೇಕೆಲ್ಲರೂ, 4ನೇ ಮನೆ ಅಂತಕ್ಕಂಥದ್ದು ಮಕ್ಕಳು ಕೊಡದೇ ಇರತಕ್ಕಂಥ ಸ್ಥಾನ. ಪಂಚಮಾಧಿಪತಿ ಯಾವಾಗ 4ನೇ ಮನೆಗೆ ಹೋಗ್ತಾನೆ, ದಶಾ ಯಾವ್ದು ನಡೀತಾ ಇದೆಯೋ ಅದು 4ನೇ ಮನೇಲಿದ್ದಾಗ ಮಕ್ಕಳಾಗಲ್ಲ. ಯಾವುದು ದಶಾನಾಥ ಇರ್ತಕ್ಕಂಥದ್ದು ಅಲ್ಲಿ ನಮಗೆ ಬರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ನಮಗಿಲ್ಲಿ ನೆಗೆಟಿವ್ ಕಾಂಬಿನೇಷನ್ ಬರ್ತಕ್ಕಂಥ ತೋರಿಸುತ್ತೆ. ಹಾಗೆ 5ನೇ ಮನೆ ನಮಗೆ ಭಾಳ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಸ್ಪೆಕ್ಯುಲೇಷನಲ್ಲಿ ಹೆಲ್ಪ್ ಆಗುತ್ತೆ. ತುಂಬ ಜನ ಇವಾಗ ಶೇರ್ಸ್ ಮಾರ್ಕೆಟು ಅದು ಇದು ಎಲ್ಲವೂ ಮಾಡ್ತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ. ಅಂಥ ಒಂದು ವಿಚಾರದಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಏನು ಅಂದರೆ 5ನೇ ಅಧಿಪತಿ 5ರಲ್ಲಿದ್ದಾಗ ಸ್ವಲ್ಪ ಅನಾಯಾಸದ ದುಡ್ಡು ಬರ್ತಕ್ಕಂಥದ್ದು ಎಲ್ಲವೂ ಬರ್ತಕ್ಕಂಥದ್ದು ತೋರಿಸುತ್ತೆ. ಸೊ
ಸುಖವಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ 5ನೇ ಅಧಿಪತಿ 5ರಲ್ಲಿ. ನೆಕ್ಸ್ಟು 6ನೇ ಅಧಿಪತಿಯಾಗಿರ್ತಕ್ಕಂಥವನು 7ನೇ ಮನೆಗೆ ಹೋಗಿದ್ದಾನೆ. ವೃತ್ತಿಯಲ್ಲಿ ಹೆಚ್ಚು ಜನರ ಸಂಪರ್ಕ, ವೃತ್ತಿಯಲ್ಲಿ ಹೆಚ್ಚು ಜನರ ಸಂಪರ್ಕ. ಹಾಗೆ ವೃತ್ತಿಯಲ್ಲಿ ಅಥವಾ ಈ ಒಂದು 6ನೇ ಮನೆ ಶತ್ರುಗಳ ಸ್ಥಾನ. 7ನೇ ಮನೆ ಕೂತ್ಕೊಂಡಾಗ ನಮಗೆ ಒಂದು ಪಬ್ಲಿಕ್ಕಿಂದ ಸ್ವಲ್ಪ ಸಪೋರ್ಟ್ ಬರ್ತಕ್ಕಂಥದ್ದು, ಸಹಾಯ ಹಸ್ತ ಜಾಸ್ತಿ ಬರ್ತಕ್ಕಂಥದ್ದು. 7ನೇ ಮನೆ ಒಂದು ರೀತಿ ಆಪೋಸಿಟಿಂದ ಸಹಾಯ ಬರ್ತಕ್ಕಂಥದ್ದು. 6ನೇ ಅಧಿಪತಿ 5ಕ್ಕೆ ಹೋದಾಗ ಸಮಸ್ಯೆ ಆಗುತ್ತೆ, 6ನೇ ಅಧಿಪತಿ 8ಕ್ಕೆ ಹೋದಾಗ ಸಮಸ್ಯೆ ಆಗುತ್ತೆ, 6ನೇ ಅಧಿಪತಿ 12ಕ್ಕೆ ಹೋದಾಗ ಬರುತ್ತೆ, 6ನೇ ಅಧಿಪತಿ 7ಕ್ಕೆ ಹೋದಾಗ, ಅದು ಮುಂದಿನ ಮನೆ ಹೋದಾಗ 7 ಅಂತಂದಾಗ 8ನೇ ಮನೆಗೆ ವ್ಯಯಭಾವ, ಉಪದ್ರವಕ್ಕೆ ವ್ಯಯಭಾವ ಆಗಿರ್ತಕ್ಕಂಥದ್ದು. ಸೊ ಅಲ್ಲಿ ನಮಗೆ ಶತ್ರುಗಳ ಜಯ ಆಗ್ತಕ್ಕಂಥ ತೋರಿಸುತ್ತೆ. ಹಾಗೆ ಅನೇಕ ಜನರ ಸಂಪರ್ಕ ಆಗುತ್ತೆ ವೃತ್ತಿಯಲ್ಲಿ. ಹಾಗೆ ಸಾಲ ಗೀಲ ಕೊಡಬೇಕು ಅಂತಂದರೆ ಸಾಕಷ್ಟು ಜನ ಮುಂದೆ ಬರ್ತಾರೆ ಸಾಲ ಕೊಡೋಕ್ಕೆ, ಸಾಕಷ್ಟು ಬ್ಯಾಂಕ್ಗಳು ಮುಂದೆ ಬರುತ್ತೆ. ಯಾಕಂದರೆ 7 ಅಂತಂದರೆ ಪಬ್ಲಿಕ್ ಅಂತ ಕರಿತೀವಿ. ಎಲ್ಲ ವಿಚಾರದಲ್ಲೂ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಿಚಾರ. ಹಾಗೆ 7ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 5ರಲ್ಲಿದೆ. ಪಬ್ಲಿಕ್ಕಿಂದ ಒಂದು ರೀತಿಯ ಒಂದು ನೆಮ್ಮದಿ, ಒಂದು ಫ್ರೆಂಡ್ಶಿಪ್ಪು. ಯಾಕಂದರೆ 5ನೇ ಮನೆ ಫ್ರೆಂಡ್ಶಿಪ್ ಅಂತ ಹೇಳ್ತೀವಿ. 5th ಹೌಸ್ ಇಸ್ ದಿ ಹೌಸ್ ಆಫ್ ಫ್ರೆಂಡ್, 11th ಹೌಸು ಫ್ರೆಂಡ್ಶಿಪ್ಪು, 5th ಹೌಸು ಕ್ಲೋಸ್ ಫ್ರೆಂಡ್ಶಿಪ್ ಅಂತ ಹೇಳ್ತೀವಿ. ಅದಕ್ಕೆ 5ನೇ ಮನೆ ಲವ್ ಅಂತ ಹೇಳೋದು, ಪ್ರೀತಿಯ ಮನೆ ಅಂತ ಹೇಳೋದು. ತುಂಬ ಕ್ಲೋಸ್ ಫ್ರೆಂಡ್ಶಿಪ್ ಆಗ್ತಕ್ಕಂಥದ್ದು. ಸಾಕಷ್ಟು ಜನ ಭಾಳಷ್ಟು ಕ್ಲೋಸ್ ಆಗಿ ಇಲ್ಲಿ ವರ್ಕ್ ಮಾಡ್ತಾರೆ. ಸೊ ಭಾಳಷ್ಟು ನಮಗೆ ಅನುಕೂಲ ಆಗ್ತಕ್ಕಂಥದ್ದು ತುಲಾ ಲಗ್ನದವ್ರಿಗೆ ಕಂಡು ಬರ್ತಾ ಇದೆ. ಹಾಗೆ 8ನೇ ಮನೆ ನಮಗೆ ಸಮಸ್ಯಾ ಸ್ಥಾನ ಆಗಿರ್ತಕ್ಕಂಥದ್ದು 6ರಲ್ಲಿ ಕೂತಿದೆ. ಶತ್ರುಗಳಿಂದ ಸಮಸ್ಯೆ ಆಗುತ್ತೆ, ಕೆಲಸದಲ್ಲಿ ಸಮಸ್ಯೆ ಆಗುತ್ತೆ. ಯಾಕಂದರೆ 8ನೇ ಮನೆ ಅಧಿಪತಿ 6ರಲ್ಲಿ ನಮಗೆ ವೃತ್ತಿಯ ಸ್ಥಾನ ಅಂತ ಹೇಳ್ತೀವಿ, ಸರ್ವಿಸ್ ಅಂತ ಹೇಳ್ತೀವಿ, ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆದರೆ ಇಲ್ಲಿ ವಿಶೇಷ ಏನು ಅಂತಂದರೆ, ಯಾವಾಗಲೂ ಹೇಳ್ತಾ ಇರ್ತೀನಿ, ವಿಪರೀತ ರಾಜಯೋಗ ಬಂದಿದೆ. 8ನೇ ಅಧಿಪತಿ 6ರಲ್ಲಿದ್ದರೆ ಕಸದಿಂದ ರಸ, ಸಿಕ್ಕಾಪಟ್ಟೆ ಟೆನ್ಷನ್ನು, ಆದರೆ ಕೊನೆಗೆ ನಿಮಗೆ ಜಯ. ಹೆವಿ ವರ್ಕ್ ಪ್ರೆಷರ್ ಆಗ್ತಾರೆ, ಕೊನೆಯಲ್ಲಿ ನಮಗೆ ಅವಾರ್ಡ್ ಕೊಡ್ತಾರೆ. ಸಿಕ್ಕಾಪಟ್ಟೆ ದುಡಿಸ್ಕೊಳ್ತಾರೆ, ಕೊನೆಯಲ್ಲಿ ತಗೊಳಪ್ಪ ಇದು ತಗೋ, ಈ ದುಡ್ಡು ಪ್ರಮೋಷನ್ ಆಗಿ ಏನೋ ಒಂದು ಇನ್ಸೆಂಟಿವ್ ಏನೋ ತಗೋ. ಈ ರೀತಿ ಅಷ್ಟಮಾಧಿಪತಿ 6ರಲ್ಲಿ ಹೋದಾಗ ಹೆವಿ ಕಷ್ಟ, ಬಟ್ ವಿತ್ ರಿವಾರ್ಡ್ಸ್. ಅದನ್ನೇ ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. 6ನೇ ಮನೆ, 8ನೇ ಮನೆ, 12ನೇ ಮನೆ ಏನಾರು ಈ ರೀತಿ ಒಂದು ಕನ್ಸಿಡರೇಷನ್ ಬಂದಾಗ ಇದನ್ನು ವಿಪರೀತ ರಾಜಯೋಗ ಅಂತಾರೆ. ಈ ವಿಪರೀತ ರಾಜಯೋಗದಿಂದ ನಮಗೇನು ಅಂತಂದರೆ ಭಾಳ ಕಷ್ಟ ಕೊಟ್ಟು ಅವಾರ್ಡ್ ಕೊಡ್ತಕ್ಕಂಥದ್ದು, ಚಾಟಿ ಏಟ್ ಬೀಸಿ ತಗೊಳಪ್ಪ ಅಂಥೇಳಿ ಒಂದು ಸ್ವೀಟ್ ಬಾಕ್ಸ್ ಕೊಡ್ತಕ್ಕಂಥ ಒಂದು ವಿಚಾರನೇ ವಿಪರೀತ ರಾಜಯೋಗ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ 9ನೇ ಅಧಿಪತಿ ನೋಡೋಣ. 9ನೇ ಅಧಿಪತಿ ಯಾರು? ಬುಧ. 7ರಲ್ಲಿದ್ದಾನೆ. ಹಿರಿಯರಿಂದ ಅದೃಷ್ಟ, ಎಲ್ಲ ಪಬ್ಲಿಕ್ಕಿಂದ, ಮತ್ತು ಹಿರಿಯದಲ್ಲಿರ್ತಕ್ಕಂಥ ಪಬ್ಲಿಕ್ಕಿಂದ, ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಪಬ್ಲಿಕ್ ಅವ್ರು ಇರ್ಬೋದು, ಹಾಗೆ ಪಾರ್ಟ್ನರಿಂದ, ಎಲ್ಲ ವಿಚಾರದಲ್ಲೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ನಾವು ನೋಡ್ಬೋದು. ಹಾಗೆ 10ನೇ ಅಧಿಪತಿಯಾಗಿರ್ತಕ್ಕಂಥವನು 6ಕ್ಕೆ ಹೋಗಿದ್ದಾನೆ. 10ನೇ ಅಧಿಪತಿಯಾಗಿರ್ತಕ್ಕಂಥವನು 6ನೇ ಮನೆಗೆ ಹೋದಾಗ ವೃತ್ತಿಯಲ್ಲಿ ಭಾಳಷ್ಟು ಹೆಚ್ಚಿಗೆ ಹಣ ಬರ್ತಕ್ಕಂಥದ್ದು ಎಲ್ಲ ತೋರಿಸ್ತಾ ಇದೆ. ಆದರೆ ವೃತ್ತಿಯಲ್ಲಿ ಶತ್ರುಗಳು ಆಗ್ತಕ್ಕಂಥದ್ದು, 6ನೇ ಮನೆ ವಿಚಾರವೆಲ್ಲವೂ ಅಪ್ಲೈ ಆಗಬೇಕು. 6 ಅಂದರೆ ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ಆದರೆ ಶತ್ರುಗಳು ಜಾಸ್ತಿ ಆಗ್ತಾರೆ. ನಿಮಗೆ ಲೋನ್ಗಳು ಸಿಗುತ್ತೆ, ಕ್ಲಿಯರ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಇವೆಲ್ಲವೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಒಂದು ಸಮಯ. 11ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಮತ್ತೆ ಇಲ್ಲಿ 6ನೇ ಮನೆಗೆ ಹೋಗಿದ್ದಾನೆ. ಇಲ್ಲಿ ಕೆಲಸದ ವಿಚಾರದಲ್ಲಿ ಓವರಾಲ್ ನಾವು ನೋಡಿದ್ರೆ ಕೆಲಸದ ವಿಚಾರದಲ್ಲಿ ಹೆಚ್ಚಿನ ಒಂದು ಲಾಭಾಂಶ ತೋರಿಸ್ತಾ ಇದೆ. ಯಾಕಂದರೆ ಲಗ್ನಾಧಿಪತಿನೂ 6ಕ್ಕೆ ಹೋಗಿದ್ದಾನೆ. ಆ ರೀತಿ ನಾವು ಕನ್ಸಿಡರೇಷನ್ ಮಾಡ್ಬೋದು. ಕೊನೆಯದಾಗಿ ವ್ಯಯಾಧಿಪತಿಯಾಗಿರ್ತಕ್ಕಂಥ ಬುಧ 7ರಲ್ಲಿದ್ದಾರೆ. ಹೆಂಡತಿಯಿಂದ ಖರ್ಚು, ಗಂಡನಿಂದ ಖರ್ಚು, ಯಾರಾದರೂ ಒಂದು ಪಬ್ಲಿಕ್ಕಿಂದ ಖರ್ಚು, ಇನ್ನೊಬ್ಬರು ಅಂತ ಹೇಳ್ತೀವಿ. 7ನೇ ಮನೆ ಅಂದರೆ ಆಪೋಸಿಟ್ ಪರ್ಸನ್ನಿಂದ ಖರ್ಚು, ಯಾರಿಗೋ ಕೊಡ್ತೀವಿ, ಅವರಿಂದ ಲಾಸ್ ಆಗುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಇರತಕ್ಕಂಥ ಒಂದು ವಿಚಾರ. ಈಗ ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಉಗಾದಿ ಭವಿಷ್ಯ ನೋಡೋಣ. ಲಗ್ನಾಧಿಪತಿ ಆಗಿರ್ತಕ್ಕಂಥ 4ನೇ ಮನೆ ಬಂದಿದೆ. ಸೊ ಯಾವಾಗ ಲಗ್ನಾಧಿಪತಿ 4ಕ್ಕೆ ಹೋಗ್ತಾನೆ, ಯಾವಾಗಲೂ ಮನೆಯಲ್ಲೇ ಇರೋ ಒಂದು ಆಸೆ ಆಗುತ್ತೆ, ಮನೆಯಲ್ಲಿ ಇರೋ ಅಭಿವೃದ್ಧಿ. ಯಾವಾಗಲೂ ಕೂಡ ಮೈಂಡು ಒಂದು ಜಮೀನು ಮಾಡೋಣ, ಒಂದು ಕಾರ್ ತಗೊಳ್ಳೋಣ, ಒಂದು ಆಸ್ತಿ ಮಾಡೋಣ, ಒಂದು ಮನೆ ಕಟ್ಟೋಣ ಅಂತ ಹೇಳಿ ಈ ವರ್ಷವೆಲ್ಲವೂ ಬರ್ತಕ್ಕಂಥದ್ದು. ಆದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ದಶಾಭುಕ್ತಿ ಯಾವುದು ನಡೆಯುತ್ತೋ ನಾನು ಹೇಳೋ ಗ್ರಹ ಹೇಳ್ತೀನೋ ಅದಕ್ಕೆ ಅಪ್ಲೈ ಮಾಡ್ಕೋಬೇಕು. ಇರೋದೆಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ. ಅದು ತುಲಾ ಲಗ್ನ ಆಗಿರ್ಬೋದು, ಯಾವುದರ ಲಗ್ನ ಆಗಿರ್ಬೋದು, ನಮಗೆ ದಶಾಭುಕ್ತಿ ಚೆನ್ನಾಗಿ ಗೊತ್ತಿರಬೇಕು. 2ನೇ ಮನೆ ಅಧಿಪತಿ ಆಗಿರ್ತಕ್ಕಂಥವನು ಗುರು 6ರಲ್ಲಿ ಹೋಗಿದ್ದಾನೆ. ಸ್ವಲ್ಪ ಕುಟುಂಬದಲ್ಲಿ ಕಲಹಗಳು ಉಂಟಾಗತ್ತೆ.
ಹಣದ ವಿಚಾರದಲ್ಲಿ ಉತ್ತಮವಾಗಿದ್ದರೂ ಕೂಡ ಕುಟುಂಬದಲ್ಲಿ ಶತ್ರುವಿನ ಹಾಗೆ ಆಗ್ತಕ್ಕಂಥದ್ದು, ಸಾಕಷ್ಟು ಗಲಾಟೆಗಳಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ ಸಮಾಧಾನವಾಗಿರ್ತಕ್ಕಂಥದ್ದು. ಹಾಗೆ 3ನೇ ಅಧಿಪತಿ ಆಗಿರ್ತಕ್ಕಂಥವನು 4ನೇ ಮನೆಗೆ ಹೋಗಿದ್ದಾನೆ. ಸೊ ಮನೆಯಲ್ಲಿ ಹೆಚ್ಚಿನ ಸಂಭಾಷಣೆ ಉಂಟಾಗುತ್ತೆ. ಆದರೆ ಈ ಕಡೆ ಮನೆಯಲ್ಲಿ ಇರ್ತಕ್ಕಂಥದ್ರಲ್ಲಿ ಗಲಾಟೆ ಇದ್ರೂ ಕೂಡ ಇಲ್ಲಿ ಸಂಭಾಷಣೆನೂ ತೋರಿಸ್ತಾ ಇದೆ. ಎರಡೂ ಮಿಕ್ಸ್ ಆಗ್ತಾ ಇದೆ ಇಲ್ಲಿ ಶನಿಯಿಂದ. ಹಾಗೆ ಅದರ ಜೊತೆಗೆ 4ನೇ ಅಧಿಪತಿ 4ರಲ್ಲಿರೋದ್ರಿಂದ ಒಂದು ವಿಚಾರ ಏನು ಅಂದರೆ, ಲಗ್ನಾಧಿಪತಿನೂ 4 ಹೋಗಿದ್ದಾನೆ, 4ನೇ ಅಧಿಪತಿ 4ರಲ್ಲಿದ್ದಾನೆ. ಸೊ ಎಲ್ಲ ಒಂದು ವಿಚಾರದಲ್ಲಿ ನೋಡಿದಾಗ ಈ ಒಂದು ವೃಶ್ಚಿಕ ಲಗ್ನದವರು ಏನಾದ್ರು ಒಂದು ಆಸ್ತಿ ಮಾಡೋದ್ರಲ್ಲಿ ಅಥವಾ ಮನೆ ಎಕ್ಸ್ಟೆನ್ಷನ್ ಮಾಡೋದ್ರಲ್ಲಿ, ಮನೆಗೆ ಕೆಲವು ಪದಾರ್ಥಗಳನ್ನು ತಗೊಂಡು ಇಟ್ಟು ಸ್ವಲ್ಪ ಅನೇಕ ವಿಚಾರದಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ ಇಲ್ಲಿ ನಾವು ಕಂಡುಬರುತ್ತೆ ಅಂತ ಹೇಳಿ ಮಾಡ್ಬೋದು. 5ನೇ ಅಧಿಪತಿ ಆಗಿರತಕ್ಕಂಥ ಮಕ್ಕಳ ವಿಚಾರ, ಸುಖದ ವಿಚಾರ, ಹಾಗೆ ಅನೇಕ ವಿಚಾರಗಳು 5ನೇ ವಿಚಾರದಲ್ಲಿ 6ನೇ ಮನೆಗೆ ಹೋಗಿರೋದ್ರಿಂದ ಮಕ್ಕಳಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ಮಕ್ಕಳಿಂದ ಕಿರಿಕಿರಿ ಆಗ್ತಕ್ಕಂಥದ್ದು, ಯಾವುದಾದ್ರು ಒಂದು ಪ್ರೀತಿ ಪ್ರೇಮ ವಿಚಾರದಲ್ಲಿ ಕಟ್ಟಾಗ್ತಕ್ಕಂಥದ್ದು, ಗಲಾಟೆ ಆಗ್ತಕ್ಕಂಥದ್ದು, ಹಾಗೆ ಒಂದು ಯಾವುದಾದ್ರು ಒಂದು ವಿಚಾರದಲ್ಲಿ ಕ್ರಿಯೇಟಿವ್ ಇರ್ತಕ್ಕಂಥದ್ದು, ಇದರಿಂದ ಮೋಸ ಆಗ್ತಕ್ಕಂಥದ್ದು ಬರುತ್ತೆ. ಯಾಕಂದರೆ ಭಾಳ ಯಾರೋ ಮಾಡಿರ್ತೀವಿ, ಯಾರೋ ಒಬ್ಬರು ಏನೋ ಒಂದು ಹೊಸ ವಿಚಾರ ಮಾಡಿರ್ತಾರೆ, ಅದನ್ನು ಕದಿಯುವಂಥದ್ದು ಅಥವಾ ಕದ್ದು ಬೇರೆಯವರು ಉಪಯೋಗಿಸ್ತಕ್ಕಂಥದ್ದು, ಒಂದು ರೀತಿಯ ಗಲಾಟೆಯ ವಾತಾವರಣ. ಅವರ ಬುದ್ಧಿಶಕ್ತಿಯಿಂದ ನನ್ನ ಬುದ್ಧಿನ ಕದ್ದರು ಅನ್ನೋ ಹೇಳಿ ಗಲಾಟೆ ವಾತಾವರಣ ಸ್ವಲ್ಪ ಹೆಚ್ಚಾಗಿ ಕಂಡುಬರುತ್ತೆ. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥವನು 4ರಲ್ಲಿದ್ದಾನೆ. ಸೊ 6ನೇ ಅಧಿಪತಿ ಇಲ್ಲಿ ವೃತ್ತಿಯ ಸ್ಥಾನ ಅಂತ ಬರುತ್ತೆ, ಲೋನ್ ಅಂತ ಇರುತ್ತೆ. 4ನೇ ಮನೆಗೆ ಅಂದರೆ ಮನೆಗೆ ಲೋನ್ ಮಾಡ್ತಕ್ಕಂಥದ್ದು, ಮನೆ ಕಟ್ಟಕ್ಕೆ ಲೋನ್ ಮಾಡ್ತಕ್ಕಂಥದ್ದು, ಹಾಗೆ ಮನೆಯ ವಿಚಾರದಲ್ಲಿ ಒಂದು ರೀತಿಯ ಸಾಲವನ್ನು ಮಾಡ್ತಕ್ಕಂಥದ್ದು, ಕೃಷಿಗೆ ಸಾಲ ಮಾಡ್ತಕ್ಕಂಥದ್ದು, ಎಲ್ಲ ವಿಚಾರಗಳು ಇಲ್ಲಿ ಕಂಡುಬರುತ್ತೆ. 7ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 5ಕ್ಕೆ ಹೋಗಿದ್ದಾನೆ. ಸ್ವಲ್ಪ ಪಬ್ಲಿಕ್ಕು ಭಾಳ ನಾವು ಪ್ರೀತಿಯಿಂದ ನಾವು ನೋಡ್ಕೊಳ್ತೀವಿ, ಪ್ರೀತಿಯಿಂದ ಇರ್ತಕ್ಕಂಥದ್ದು. ಸೊ ವೈವಾಹಿಕ ಜೀವನದಲ್ಲೂ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಬರುತ್ತೆ. ಯಾಕಂದರೆ ಇಲ್ಲಿ ಉಚ್ಚ ಸ್ಥಾನ ಆಗಿದ್ದಾನೆ ಶುಕ್ರ, ಮತ್ತು 5ನೇ ಅಧಿಪತಿ ಪ್ರೀತಿ ಮತ್ತು ಬಾಂಧವ್ಯ ಮತ್ತು ಸಂತೋಷವಾಗಿರ್ತಕ್ಕಂಥದ್ದು 5ನೇ ಮನೆ. 4ನೇ ಮನೆ 5ನೇ ಮನೆ ಭಾಳ ಡಿಫ್ರೆನ್ಸ್ ಆಗಿರ್ತಕ್ಕಂಥದ್ದು ನಾವು ಆ್ಯಕ್ಚುಲಿ ನೋಡ್ಕೋಬೇಕು. ಯಾಕಂದ್ರೆ 4ನೇ ಮನೆ ಬೇರೆ, ಈ ಒಂದು ಕಾಂಬಿನೇಷನ್ ಬೇರೆ. ಹಾಗೆ 8ನೇ ಮನೆಗೆ ಹೋಗೋಣ. 8ನೇ ಮನೆಯಾಗಿ ಅಧಿಪತಿಯಾಗಿರ್ತಕ್ಕಂಥ ಬುಧ ಇಲ್ಲಿ ನಮಗೆ 6ನೇ ಮನೆಗೆ ಹೋಗಿದ್ದಾನೆ. ಭಾಳ ಉತ್ತಮ. ಯಾಕಂದರೆ 8 ಆವಾಗಲೇ ಹೇಳ್ದಂಗೆ ಇಲ್ಲಿ 8 ಸಮಸ್ಯೆಯನ್ನು ತಂದುಕೊಡುತ್ತೆ. 6ನೇ ಮನೆ ಶತ್ರುವಿಂದ ಸಮಸ್ಯೆ ತಂದುಕೊಡುತ್ತೆ. 6ನೇ ಮನೆ ವೃತ್ತಿಯಲ್ಲಿ ಸಮಸ್ಯೆ, ಹಾಗೆ ಸಾಲ ಮಾಡಿರೋದ್ರಲ್ಲಿ ಸಮಸ್ಯೆ. ಆದರೆ ವಿಪರೀತ ರಾಜಯೋಗ ಆಗಿರೋದು 8ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 6ನೇ ಮನೆಗೆ ಹೋಗಿದರೆ ವಿಪರೀತ ರಾಜಯೋಗ. ಆಲ್ರೆಡಿ ಹೇಳ್ದಂಗೆ ಭಾಳಷ್ಟು ಕಷ್ಟ ಕೊಡ್ತಾನೆ, ಲಾಸ್ಟಲ್ಲಿ ಒಂದು ಅವಾರ್ಡ್ ಕೊಡ್ತಾನೆ. ಕಷ್ಟದಿಂದ ಅಬ್ಬಾ ಎಷ್ಟೋ ಕಷ್ಟ ಮಾಡಿಬಿಟ್ವಿ, ಬಟ್ ಆ ಕಷ್ಟದಿಂದ ಆಚೆ ಬರ್ತಕ್ಕಂಥದ್ದೇ ವಿಪರೀತ ರಾಜಯೋಗ. ಹಾಗೆ 9ನೇ ಮನೆ ಆಗಿರ್ತಕ್ಕಂಥದ್ದು ನೋಡೋಣ. 9ನೇ ಮನೆ ಆಗಿರ್ತಕ್ಕಂಥದ್ದು ಯಾರಿಲ್ಲಿ? ಚಂದ್ರ 5ನೇ ಮನೆಯಲ್ಲಿದ್ದಾನೆ. ಭಾಗ್ಯಾಧಿಪತಿ ಪಂಚಮಕ್ಕೆ ತ್ರಿಕೋಣದಲ್ಲಿ ಹೋಗಿರೋದ್ರಿಂದ ಒಂದು ರೀತಿ ಸಂತೋಷವಾಗಿರ್ತಕ್ಕಂಥ ಒಂದು ವಾತಾವರಣ, ಒಂಟಿಯಾಗಿದ್ದರೂ ಕೂಡ ಖುಷಿಯಾಗಿರ್ತಕ್ಕಂಥದ್ದು, ಸೆಲ್ಫ್ ಎಂಜಾಯ್ಮೆಂಟು ಭಾಳಷ್ಟು ಉತ್ತಮವಾಗಿರುತ್ತೆ. ಕೆಲವರು ಸೋಲೋ ಎಂಜಾಯ್ಮೆಂಟ್ ಅಂತ ಹೇಳ್ತಾರೆ. ನಾನು ಒಬ್ಬನೇ ಇರ್ತೀನಪ್ಪ, ನಾನು ಒಬ್ಬನೇ ಬಾರ್ಗೆ ಹೋಗ್ತೀನಿ, ಒಬ್ಬನೇ ಸಿನಿಮಾಗೆ ಹೋಗ್ತೀನಿ, ಒಬ್ಬನೇ ಪಾರ್ಕ್ಗೆ ಹೋಗ್ತೀನಿ, ಒಬ್ಬನೇ ಟ್ರಿಪ್ಗೆ ಹೋಗ್ತೀನಿ. ಆ ರೀತಿ ಒಂಟಿತನ. 5th ಹೌಸ್ ಈಸ್ ಸೆಲ್ಫ್ ಎಂಜಾಯ್ಮೆಂಟ್ ಅಂತ ಕರೀತಾರೆ 5th ಹೌಸ್ನ. ಹಾಗೆ 10ನೇ ಮನೆ ಆಗಿರ್ತಕ್ಕಂಥ ಸೂರ್ಯ 5ನೇ ಮನೆಗೆ ಹೋಗಿದ್ದಾನೆ. 10ನೇ ಅಧಿಪತಿ ಆಗಿರ್ತಕ್ಕಂಥ 5ರಲ್ಲಿ ಹೋದರೆ ಸ್ವಲ್ಪ ಕಿರಿಕಿರಿ ಸ್ಥಾನ ಅಂತ ಕರಿತೀವಿ. ಯಾಕಂದರೆ 5 ವೃತ್ತಿಯಲ್ಲಿ ಅಷ್ಟು ಸಮಂಜಸ ಆಗಿರಲ್ಲ. ಅಧಿಕಾರ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಭಾಳ ಹೆಚ್ಚಾಗಿದೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅಧಿಕಾರ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಬಹುತೇಕ ಖಚಿತವಾಗಿರ್ತಕ್ಕಂಥದ್ದು. ಒಂದೇನೋ ಒಂದು ಕೊಟ್ರಪ್ಪ ನಮಗೊಂದು ಪ್ರಮೋಷನ್, ಮ್ಯಾನೇಜರ್ ಅಂತ, 3 ತಿಂಗಳಾದಮೇಲೆ ಅದನ್ನು ಕಿತ್ತಾಕ್ಬಿಟ್ರು, ಪೋಸ್ಟೇ ಕಿತ್ತಾಕ್ಬಿಟ್ರು. ಈ ರೀತಿ ಆಗ್ತಕ್ಕಂಥದ್ದು 5ನೇದು. ಯಾಕಂದರೆ ಸರ್ವಿಸ್ಗೆ ವ್ಯಯಭಾವ 5, 10ನೇ ಮನೆ 5ಕ್ಕೆ ಹೋದಾಗ ಈ ರೀತಿ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸುತ್ತೆ. ಸ್ವಲ್ಪ ಸಮಾಧಾನ ರೀತಿಯಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು. ಲಾಭಾಧಿಪತಿಯಾಗಿರ್ತಕ್ಕಂಥ ಬುಧ 6ಕ್ಕೆ ಹೋಗಿದ್ದಾನೆ. 6 ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಾನ, ಹೆಚ್ಚಿನ ದುಡ್ಡು ಕೊಡ್ತಕ್ಕಂಥದ್ದು. ಯಾಕಂದರೆ ಅರ್ಥ ತ್ರಿಕೋಣದಲ್ಲಿ ಹೋಗಿದೆ ಅಂತಂದರೆ ದುಡ್ಡಿನ ವಿಚಾರದಲ್ಲಿ ಹೆಚ್ಚಾಗಿರ್ತಕ್ಕಂಥ ಲಾಭಾಂಶ. ಹಾಗೆ ಅದರ ಜೊತೆಗೆ ಭಾಳಷ್ಟು ವಿಶೇಷ ಏನು ಅಂತಂದರೆ ಶತ್ರುವಿಂದ ಜಯ ಆಗ್ತಕ್ಕಂಥದ್ದು, ಲೋನ್ ಬೇಗ ಕ್ಲಿಯರ್ ಮಾಡ್ಕೊಳ್ತಕ್ಕಂಥದ್ದು, ಎಲ್ಲ ವಿಚಾರದಲ್ಲೂ ಅನುಕೂಲ. ಇನ್ನು ಖರ್ಚಿನ ವಿಚಾರ ಬಂದಾಗ 12ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಇಲ್ಲಿ 5ನೇ ಮನೆಗೆ ಹೋಗಿದ್ದಾನೆ. 12 5ಕ್ಕೆ ಹೋಗ್ಬಿಟ್ರೆ ಮತ್ತೆ ಇನ್ನೂ ಸಾಲಗಳು ಜಾಸ್ತಿ ಆಗ್ತಕ್ಕಂಥದ್ದು. ಶುಕ್ರನಿಂದ ಸಮಸ್ಯೆ, ಬುಧನಿಂದ ಈ ಕಡೆ ಪಾಸ್ ಆಗ್ತಾ ಇದ್ದರೆ ಶುಕ್ರನಿಂದ ಪ್ರಾಬ್ಲಮ್ ಬರ್ತಾರೆ. ಅದಕ್ಕೆ ದಶಾಭುಕ್ತಿಗಳು ಇಲ್ಲಿ ಬದಲಾವಣೆ ಆಗುತ್ತೆ.
ಇದೇ ಲಗ್ನದವರು ಶುಕ್ರ ನಡೀತಾ ಇದ್ದರೆ ಸಮಸ್ಯೆಯಲ್ಲಿ ಬೀಳ್ತಾರೆ. ಇದೇ ಲಗ್ನದವರು ಬುಧ ನಡೀತಾ ಇದ್ದರೆ ಸಮಸ್ಯೆಯಿಂದ ಹೊರಗೆ ಬರ್ತಾರೆ. ಯಾಕಂದರೆ ವಿಪರೀತ ರಾಜಯೋಗ ಆಗಿದೆ. 11ನೇ ಅಧಿಪತಿ 6ಕ್ಕೆ ಹೋಗಿದ್ದಾರೆ. ಆ ರೀತಿ ಒಂದೇ ಲಗ್ನದವ್ರಿಗೆ ಆ ರೀತಿ ಈ ರೀತಿ ಇದೇ ಗ್ರಹ ಇಲ್ಲೇ ಇದೆ. ಒಬ್ಬರೊಬ್ಬರು ದಶನೂ ಬೇರೆ ಬೇರೆ ಬರುತ್ತೆ. ಆ ದಶದ ಮೇಲೆ ಭುಕ್ತಿ ಮೇಲೆ ಅಂತರ್ಭುಕ್ತಿ ಮೇಲೆ ಭಾಳಷ್ಟು ಬದಲಾವಣೆ ಆಗ್ತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ನಾವು ನೋಡ್ಬೋದು. ಹಾಗೆ ಇಷ್ಟು ಈ ಒಂದು ವೃಶ್ಚಿಕ ಲಗ್ನದ ವಿಚಾರ. ಈಗ ಧನುರ್ ಲಗ್ನಕ್ಕೆ ಬರೋಣ. ಭಾಳ ವಿಶೇಷ ಇಲ್ಲಿ ಧನುರ್ ಲಗ್ನ, ಭಾಳ ವಿಶೇಷ ಧನುರ್ ಲಗ್ನ. ಯಾಕೆಂದರೆ ಈ ಧನುರ್ ಲಗ್ನದಲ್ಲೇ ನಮಗೆ ಉಗಾದಿ ಭವಿಷ್ಯ ಉದ್ಭವ ಆಗಿದೆ. ದೇಶದ ಭವಿಷ್ಯನೂ ಇದ್ರ ಮೇಲೇ ನಾವು ಹೇಳಬೇಕಾಗತ್ತೆ. ಅದೊಂದು ದಿವಸ ಹೇಳ್ತೀನಿ, ದೇಶದ ಭವಿಷ್ಯ ಇದ್ರ ಮೇಲೆ ಹೇಳಬೇಕಾಗತ್ತೆ. ಇಂಡಿವಿಜುವಲ್ದು ದೇಶದ್ದು ಸ್ವಲ್ಪ ರಿಯಾಲಿಟಿಲಿ ಬರುತ್ತೆ. ದೇಶದಲ್ಲಿ ಏನೇನು ನಡೆಯುತ್ತೋ ಅವೆಲ್ಲವೂ ಕೂಡ ಧನುರ್ ಲಗ್ನದಲ್ಲಿರೋರ್ಗೂ ಕೂಡ ಒಂಥರ ಮಿರರ್ ಎಫೆಕ್ಟ್ ಇದ್ದಂಗೆ. ಏನೋ ದೇಶದಲ್ಲಿ ನಡೀತಾ ಇರತಕ್ಕಂಥದ್ದೆಲ್ಲ ನನ್ನ ಜೀವನದಲ್ಲಿ ನಡೀತಾ ಇದ್ದಂಗೆ ಇರುತ್ತೆ. ಅಲ್ಲಿ ಆರ್ಥಿಕ ಪರಿಸ್ಥಿತಿ ಪ್ರಾಬ್ಲಮ್ ಇತ್ತು ಅಂದರೆ ಇಲ್ಲಿ ನನಗೆ ಆರ್ಥಿಕ ಪರಿಸ್ಥಿತಿ ಪ್ರಾಬ್ಲಮ್ಮು. ಅಲ್ಲೆಲ್ಲೋ ಗಲಾಟೆ ನಡೀತಾ ಇದೆ ಯಾರ್ಯಾರಿಗೋ ಅಲ್ಲಿ ದೇಶದಲ್ಲಿ ಅಂದರೆ ನಮಗಿಲ್ಲಿ ಮನೇಲಿ ಗಲಾಟೆ ನಡೀತಾ ಇರುತ್ತೆ. ಒಂಥರ ಒಂದು ಮಿರರ್ ಎಫೆಕ್ಟ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ಇಲ್ಲಿ ವರ್ಷ ಭವಿಷ್ಯದಲ್ಲಿ ಯಾವ ಲಗ್ನಕ್ಕೆ ಅಲ್ಲಿ ಉದ್ಭವ ಆಗಿದೆ ಆ ಲಗ್ನಕ್ಕೆ ಸ್ವಲ್ಪ ಮ್ಯಾಚ್ ಆಗಿ ನಿಯರೆಸ್ಟಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಲಗ್ನಾಧಿಪತಿ ಪಂಚಮದಲ್ಲಿರೋದು ಉತ್ತಮವಾಗಿದೆ. ಎಂಜಾಯ್ಮೆಂಟಲ್ಲಿರ್ತೀರ, ಇರೋದರಲ್ಲಿ ತೃಪ್ತಿ, ಎಲ್ಲ ವಿಚಾರದಲ್ಲೂ ಆನಂದವಾಗಿರ್ತಕ್ಕಂಥದ್ದು. 5ನೇ ಮನೆ ಆನಂದವಾಗಿರ್ತಕ್ಕಂಥ ಒಂದು ಸ್ಥಾನ. ಲೇಜಿನೆಸ್ ಅಂತ ನಾವು ಕರಿತೀವಿ. ಯಾರಿಗೆ ಸೋಂಬೇರಿ ಅಂತೀವಿ. ಸೋಂಬೇರಿ ಅಂದರೆ ಇಂಡೈರೆಕ್ಟಾಗಿ ಸುಖಪುರುಷ. 3 ಹೊತ್ತು ಮಲಗಿರೋದು, ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡೋದು, ಲೇಟಾಗಿ ಹೇಳೋದು, ಇವೆಲ್ಲ ಸೋಂಬೇರಿ ಅಂತ ಕರಿತೀವಿ. ಅದರ ನಿಜವಾದ ಅರ್ಥ ಸುಖಪುರುಷ. ಅದಕ್ಕೆ ಹೇಳ್ತೀವಲ್ಲ, ನೀನು ಬಿಡಪ್ಪ ಸುಖಪುರುಷ, ಏನು ಬೆಳಿಗ್ಗೆ ಎದ್ದಳಂಗಿಲ್ಲ, ಏನು ಮಾಡೋಂಗಿಲ್ಲ, ಎಲ್ಲೂ ಓಡೋಂಗಿಲ್ಲ, ಆ ರೀತಿ ಆಗ್ತಕ್ಕಂಥದ್ದು ಇದು ಫಸ್ಟ್ ಪಾಯಿಂಟ್. ಹಾಗೆ 2ನೇ ಅಧಿಪತಿ ಕುಟುಂಬಾಧಿಪತಿ 3ಕ್ಕೆ ಹೋಗಿದರೆ ಉತ್ತಮವಾಗಿರುತ್ತೆ. ಕುಟುಂಬದಲ್ಲಿ ಒಳ್ಳೆಯ ಸಂಭಾಷಣೆ, ಹಾಗೆ ಕುಟುಂಬದವರೆಲ್ಲರೂ ಕೂಡ ಹೆಚ್ಚಾಗಿ ಸಂಪಾದನೆ ಮಾಡ್ತಾರೆ, ಹೆಚ್ಚಿನ ಶ್ರಮ ವಹಿಸ್ತಾರೆ, ಒಳ್ಳೆ ರೀತಿಯಾಗಿರ್ತಕ್ಕಂಥದ್ದು. ಹಾಗೆ 3ನೇ ಅಧಿಪತಿ 3ರಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ. 3ನೇ ಮನೆ ಅಂದರೆ ಒಂದು ಮೂವ್ಮೆಂಟ್ ಅಂತ ಕರೀತಾರೆ. ಧನುರ್ ಲಗ್ನದವರೆಲ್ಲ ಏನಾರು ಒಂದು ಹೊಸ ವಿಚಾರಗಳು, ಹೊಸ ಆವಿಷ್ಕಾರಗಳನ್ನು ತಂದು ಕೊಡ್ತಕ್ಕಂಥದ್ದು. 3ನೇ ಮನೆ ಒಂದು ರೀತಿ ಟ್ರಾವೆಲ್ ಅಂತ ಕರೀತಾರೆ, ಶಾರ್ಟ್ ಟ್ರಾವೆಲ್ ಅಂದರೆ ಮೂವ್ಮೆಂಟ್ ಆಗ್ತಕ್ಕಂಥದ್ದು, ಒಂದು ಹೊಸ ಮೂವ್ಮೆಂಟ್ ಆಗ್ತಕ್ಕಂಥದ್ದು ಬರುತ್ತೆ. ಇದು ನಾನು ಉಗಾದಿ ಭವಿಷ್ಯಲ್ಲೂ ಇದು ದೇಶಕ್ಕೆ ಅಪ್ಲೈ ಮಾಡಿದಾಗ ಇದು ಸ್ವಲ್ಪ ವಿಭಿನ್ನವಾಗಿ ಬರ್ತಕ್ಕಂಥದ್ದು ನಾನು ಹೇಳ್ತೀನಿ ಮುಂದೆ. ಹಾಗೆ 4ನೇ ಅಧಿಪತಿಯಾಗಿರ್ತಕ್ಕಂಥವನ್ನ 5ರಲ್ಲಿರೋದ್ರಿಂದ ಇಲ್ಲಿ ಒಂದು 2 ರೀತಿಯ ಒಂದು ವಿಚಾರ. 4ನೇ ಅಧಿಪತಿ 5ರಲ್ಲಿದ್ದಾಗ ಯಾವುದಕ್ಕೂ ಕೇರ್ ಮಾಡಲ್ಲ, ಇರೋ ಬರೋದೆಲ್ಲ ದುಡ್ಡು ಖರ್ಚು ಮಾಡೋದು, ಮನೇಲಿರ್ತಕ್ಕಂಥದ್ದು ಎಲ್ಲನೂ ಕೂಡ ಹಾಳು ಮಾಡ್ತಕ್ಕಂಥದ್ದು. ಎಲ್ಲ ನಾವು ಇರೋದೇ ನಾವು ಮಜಾ ಮಾಡೋಕ್ಕೆ. ಕೆಲವರು ಮನೇಲಿ ಟಿ ವಿ ಜಾಸ್ತಿ ಹಾಕ್ಬೇಡ, ಓಡಿ ಕಿತ್ತೋಗುತ್ತೆ, ಫ್ರಿಜ್ಜು ಹಾಕೋದು ತೆಗಿಯೋದು ಮಾಡಬೇಡ, ಈ ರೀತಿಗಳು ಯಾವಾಗಲೂ ಸ್ವಿಚ್ ಹಾಕಿರಬೇಡ, ಗೀಸರ್ದು, ಇಂಥದ್ದೆಲ್ಲ ಇರುತ್ತೆ ಸೇವ್ ಆಗಲಿ ಅಂತ. ಆದರೆ ಇಲ್ಲಿ 4ನೇ ಅಧಿಪತಿ 5ಕ್ಕೆ ಹೋದಾಗ ಇವಕ್ಕೆಲ್ಲ ಕೇರೇ ಇಲ್ಲ. ಟಿ ವಿ ಆನ್ ಮಾಡಿ ಹಂಗೆ ಹೋಗಿ ಮಲ್ಕೊಂಡು ಹಂಗೆ ಓಡ್ತಾನೇ ಇರುತ್ತೆ. ಈ ರೀತಿ ಪೋಲ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ನಾವಿಲ್ಲಿ ವಿಶೇಷವಾಗಿ ಇಲ್ಲಿ ಕಂಡುಬರುತ್ತೆ. ಚತುರ್ಥಾಧಿಪತಿ ಪಂಚಮಕ್ಕೆ ಹೋದಾಗ. ಸೊ ಇದನ್ನು ನಾವು ಈ ರೀತಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಮನೆಗಳ ಕಾರಕತ್ವ ನೋಡಬೇಕು. 4ನೇ ಮನೆ ಅಂದರೆ ಏನು ಅಂತ ನೋಡಬೇಕು, 5ನೇ ಮನೆ ಅಂದರೆ ಏನು ಅಂತ ನೋಡಬೇಕು. ಇವೆಲ್ಲ ವಿಚಾರದಲ್ಲಿ ನಾವು ನೋಡಿ ನಿರ್ಣಯ ತಗೊಳ್ಬೇಕು. ನೆಕ್ಸ್ಟ್ 5ನೇ ಮನೆ, ಮಕ್ಕಳು, ಸಂತೋಷದ ವಿಚಾರ ಎಲ್ಲವೂ ಕೂಡ ಇಲ್ಲಿ 3ನೇ ಮನೆಗೆ ಬಂದಿದೆ. 5ನೇ ಅಧಿಪತಿ ಇಲ್ಲಿ 3ನೇ ಮನೆಗೆ ಬಂದಿದೆ. ಸ್ವಲ್ಪ ಸುಖ ಇದ್ದರೂ ಕೂಡ ಅದನ್ನು ಹೋಗಿ ಪಡೀಬೇಕು ಅಂದರೆ ಸ್ವಲ್ಪ ಶ್ರಮ ಬೇಕು. ಮನೆ ತಣ್ಣಗಿದೆಯಪ್ಪ, ಮನೆಯಲ್ಲಿ ಫ್ರಿಜ್ ಇದೆ, ಸೆಕೆಗಾಲ, ಫ್ರಿಜ್ ಇಟ್ಟಿದ್ದಾರೆ, ಅದು ಸುಖ. ಆದರೆ ಅದನ್ನ ಎತ್ಕೊಂಬರಕ್ಕೆ ನೀವೇ ಹೋಗಬೇಕು, ಅದನ್ನು ತಂದು ಕೊಡೋಕ್ಕಿಲ್ಲ ಈಗ ಸದ್ಯಕ್ಕೆ. ಆ ರೀತಿಯಾಗಿರ್ತಕ್ಕಂಥ ಇದು ಕಾಂಬಿನೇಷನ್ ಅಂತ ನಾವು ಹೇಳಿ ಒಂದು ಸಿಂಪಲ್ ಎಕ್ಸಾಂಪಲಲ್ಲಿ ಹೇಳಿದ್ದೀನಿ. ಮಕ್ಕಳಿಂದನೂ ಅಷ್ಟೇ, ಮಕ್ಕಳಿಂದನೂ ಸ್ವಲ್ಪ ಎಫರ್ಟ್ ಹಾಕಬೇಕು. ಮಕ್ಕಳು ಕರ್ಕೊಂಡು ಹೋಗೋದು, ಮಕ್ಕಳು ಇದು ಮಾಡ್ತಕ್ಕಂಥದ್ದು ವಿಚಾರಗಳೆಲ್ಲವೂ ಕೂಡ ಇಲ್ಲಿ ಬದಲಾಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸುತ್ತೆ. ಹಾಗೆ ಇಲ್ಲಿ 6ನೇ ಅಧಿಪತಿಗೆ ಹೋಗೋಣ. 6ನೇ ಅಧಿಪತಿ ಯಾರು? 6ನೇ ಅಧಿಪತಿ ಶುಕ್ರ. 6ನೇ ಅಧಿಪತಿಗೆ 4ರಲ್ಲಿ ಬಂದಾಗ ಸ್ವಲ್ಪ ಇಲ್ಲಿ ಕುಟುಂಬದಲ್ಲಿ ದುಡ್ಡಿನ ವಿಚಾರದಲ್ಲಿ ಒಂದು ಸ್ವಲ್ಪ ಫೈಟಿಂಗ್ ಆಗುತ್ತೆ. 6ನೇ ಮನೆ ಸ್ವಲ್ಪ ದುಡ್ಡಿನ ವಿಚಾರ ಅಂತ ತಗೊಳ್ಬೋದು, ಕೆಲಸದ ವಿಚಾರ. ಮನೆಯಲ್ಲಿ ಒಂದು ಸ್ವಲ್ಪ ಫೈಟಿಂಗು, ಯಾವುದೋ ಒಂದು ಕೆಲಸದ ವಿಚಾರದಲ್ಲಿ, ವೃತ್ತಿಯ ವಿಚಾರದಲ್ಲಿ, ಶತ್ರುಗಳ ವಿಚಾರದಲ್ಲಿ. ನೀನು ಯಾಕೆ ಅವ್ನಿಗೆ ಮಾಡಿದೆ, ನೀನು ಯಾಕೆ ಅವ್ನಿಗೆ ಅದು ಹೇಳಿದೆ, ನೀನು ಯಾಕೆ ಹೋಗ್ಬಿಟ್ಟು ಅವ್ನಿಗೆ ಕೇಸ್ ಹಾಕಿದೆ, ನೀನು ಯಾಕೆ ಇದನ್ನು ಮಾಡಿದೆ, ಅದನ್ನು ಮಾಡಿದೆ. ಮನೆಯಲ್ಲಿ ಸ್ವಲ್ಪ ಅಶಾಂತಿ ವಾತಾವರಣ,
6 ಯಾವಾಗಲೂ ಕೂಡ ಫೈಟಿಂಗ್ ಕಾಂಬಿನೇಷನ್. 6 ಅಂದರೆ ಫೈಟಿಂಗ್. 1ರಿಂದ 12ರಲ್ಲಿ ಫೈಟಿಂಗ್ ಮನೆ ಅಂದರೆ 6ನೇ ಮನೆಯೇ. ನಾವು ವೃತ್ತಿಗೆ ಹೋಗ್ತೀವಲ್ಲ, ವೃತ್ತಿ 6ನೇ ಮನೆ ವೃತ್ತಿ. ಆಚೆ ಕಡೆ ಹೋಗಿ ತಾನೇ ಫೈಟ್ ಮಾಡೋದು. ಬನ್ನಿರಿ ಇವತ್ತು ಹೋಳಿಗೆ ಮಾಡಿದ್ದೀವಿ ಮನೇಲಿ ಅಂತ ನಿಮ್ಮ ಯಜಮಾನರಿಗೆ ಆಫೀಸಿಗೆ ಫೋನ್ ಮಾಡಿದ್ರೆ, ಫೋನ್ ಇಡಪ್ಪ ಇಲ್ಲಿ ನನಗೆ ಟೆನ್ಷನ್ ಆಗಿದೆ, ಇವಳು ಹೋಳಿಗೆ ಮಾಡಿದ್ದಾಳೆ, ಈಗ ಬಂದ್ಬಿಡ್ಬೇಕಂತೆ, ಸಾಯಂಕಾಲ ಬರ್ತೀನಿ ಅವಾಗ ಮಾಡು ಅಂತ. ಅಂದರೆ ನಾವಿಲ್ಲಿ ಕೆಲಸದಲ್ಲಿ ಫೈಟ್ ಮಾಡ್ತಾ ಇರ್ತೀವಿ. ಅಂದರೆ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ. ಇಲ್ಲಿ ಫೈಟ್ ಮಾಡಿದ್ರೇ ನಮ್ಗೆ ಹಣ, ಜಯ. ಅದಕ್ಕೆ 6ನೇ ಮನೆ ಅಲ್ಲಿ ನಾವು ಫೈಟಿಂಗ್ ಹೌಸ್ ಅಂತ ನಾವು ಕರಿತೀವಿ. 4ನೇ ಮನೆಗೆ ಬಂದು ಬಿದ್ದಾಗ ಮನೇಲೇ ಫೈಟಿಂಗು, ಮನೇಲೇ ಇನ್ನೊಬ್ಬರ ಹೆಸರು ತಗೊಂಡು ಫೈಟಿಂಗು. ವಿಚಿತ್ರವಾಗಿರ್ತಕ್ಕಂಥ ಒಂದು ವಾತಾವರಣ. ಈ ರೀತಿ ಪರ್ಮಿಟೇಷನ್ ಕಾಂಬಿನೇಷನ್ ಭಾಳ ಅದ್ಭುತವಾಗಿ ಪರಾಶರ ಮಾಡಿದ್ದಾರೆ. ಹಾಗೆ 7ನೇ ಮನೆಗೆ ಹೋಗೋಣ. 7ನೇ ಮನೆ ಅಂದರೆ ಇಲ್ಲಿ ಹೆಂಡತಿ ಅಥವಾ ಗಂಡನ ಸ್ಥಾನ, ಅದು ಒಂದಾಗುತ್ತೆ. ತುಂಬ ಜನ ಬರೀ ಹೆಂಡತಿ ಗಂಡದಲ್ಲೇ ಇರ್ತಾರೆ ನಮ್ಮ ಕಾಂಪೌಂಡ್ರುಗಳು, ತಿಳ್ಕೊಳ್ಳಿ. ಅಲ್ಲ, ಬರೀ ಹೆಂಡತಿ ಗಂಡನೇ ಅಲ್ಲ 7ನೇ ಮನೆ. ಪಬ್ಲಿಕ್ಕು ಕೂಡ 7ನೇ ಮನೆ, ಬಿಸ್ನೆಸ್ಸು ಕೂಡ 7ನೇ ಮನೆ. ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. 7ನೇ ಅಧಿಪತಿ ಆಗಿರ್ತಕ್ಕಂಥವನು ಇಲ್ಲಿ 5ರಲ್ಲಿದ್ದಾಗ ಸಂಬಂಧಗಳು ಭಾಳ ಚೆನ್ನಾಗಿರ್ತಕ್ಕಂಥದ್ದು. 5 ಒಂದು ಪ್ರೀತಿಯ ಮನೆ ಅಂತ ಹೇಳ್ತೀವಿ, ಒಂದು ಎಂಜಾಯ್ಮೆಂಟ್ ಮನೆ ಅಂತ ಹೇಳ್ತೀವಿ, ಸುಖಕರವಾಗಿರ್ತಕ್ಕಂಥ ಮನೆ. ಬಾಂಧವ್ಯದಲ್ಲಿ ಸೂಪರಾಗಿದೆ, ಪಬ್ಲಿಕ್ ಲೈಫ್ ಸೂಪರಾಗಿರುತ್ತೆ. ಆದರೆ ಬಿಸ್ನೆಸ್ ಮಾತ್ರ ಚೆನ್ನಾಗಿರಲ್ಲ. 5ನೇ ಮನೆ ದುಡ್ಡು ಕೊಡಲ್ಲ, ದುಡ್ಡು ಖರ್ಚು ಮಾಡಿಸ್ತಕ್ಕಂಥ ಮನೆ 5ನೇ ಮನೆ. ಯಾವಾಗಲೂ ಕೂಡ ನಮಗೆ ಸುಖ ಬರೋದು ಯಾವಾಗ? ಎಲ್ಲೋ ಮಾಲ್ಗೆ ಹೋದ್ವಿ, ಯಾವುದೋ ಒಂದು ಬಟ್ಟೆ ನೋಡಿದ್ವಿ, ಇಷ್ಟ ಆಯಿತು, ದುಡ್ಡು ಖರ್ಚು ಮಾಡಿದ್ವಿ, ತೊಗೊಂಡ್ವಿ. ಅದು ಸುಖ ಸ್ಥಾನ ಅಂತ ಹೇಳ್ತಕ್ಕಂಥದ್ದು, ಒಂಥರ ಎಂಜಾಯ್ಮೆಂಟ್ ಆಗ್ತಕ್ಕಂಥದ್ದು. ಎಲ್ಲೋ ನೋಡಿದ್ವಿ, ಒಂದು ಒಳ್ಳೆ ವಾಚ್ ನೋಡಿದ್ವಿ, ನಮ್ಮ ಹತ್ರ ಇದ್ದದ್ದು 2000, ಪಕ್ಕದವ್ರ ಹತ್ರ ಇನ್ನೊಂದು 1000 ರೂಪಾಯಿ ಹಾಕ್ಸ್ಕೊಂಡು 3000 ರೂಪಾಯಿಗೆ ಒಂದು ಒಳ್ಳೆ ವಾಚ್ ಹಾಕ್ಕೊಂಡ್ವಿ. ಒಂದು ಒಳ್ಳೆ ಶೂಸ್ ನೋಡಿದ್ವಿ, ಸಖತ್ತಾಗಿತ್ತು ಶೂಸು, ಇರೋದೇ 1000 ರೂಪಾಯಿ. ಆ ಶೂಸ್ ನೋಡ್ರೆ 2000 ರೂಪಾಯಿ. ಹಂಗೂ ಹಿಂಗೂ ಮಾಡಿ ತಗೊಳ್ತಕ್ಕಂಥ. ಇರೋದನ್ನು ಖರ್ಚು ಮಾಡೋದು 5ನೇ ಮನೆ. ಯಾವುದೇ ವಿಚಾರದಲ್ಲಿ ಖರ್ಚಿನ ಮನೆ 5ನೇ ಮನೆ. ಅದರಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಖರ್ಚುಗಳಿರುತ್ತೆ. 12ನೇ ಮನೆಯೂ ಖರ್ಚೆ, ಅದೊಂಥರ ಖರ್ಚು. ಆದರೆ 5ನೇ ಮನೆ ನಮಗೋಸ್ಕರ ನಾವು ಖರ್ಚು ಮಾಡಿಕೊಂಡು ಹಾಳು ಮಾಡ್ಕೊಳ್ತಕ್ಕಂಥದ್ದು ಒಂದು ವಿಚಾರ ಇಲ್ಲಿ ಬರುತ್ತೆ. 7ನೇ ಮನೆ ಅಲ್ಲಿ ಹೋದಾಗ ಬಿಸ್ನೆಸ್ಗೆ ಸ್ವಲ್ಪ ಲಾಸ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸುತ್ತೆ. ಹಾಗೆ 8ನೇ ಅಧಿಪತಿ ಆಗಿರ್ತಕ್ಕಂಥವನು 8 ಅಂದರೆ ಮತ್ತೆ ಅದೇ ಉಪದ್ರವ, ಅದೇ ಸಮಸ್ಯೆ. ಆ ಸಮಸ್ಯಾಧಿಪತಿ 4ರಲ್ಲಿದ್ದಾನೆ. ಇಲ್ಲಿ ಭಾಳ ಡೇಂಜರ್. ಮತ್ತೆ ಮನೆಗೆ ಅಂಟಿಸ್ಕೋತು. ಅಲ್ಲಿ ಫಸ್ಟು 6ನೇ ಮನೆಯೂ ಅಲ್ಲಿ 4ರಲ್ಲಿ ಹೋಗಿ ಗಲಾಟೆ ಮಾಡ್ತಾ ಇದ್ದಾನೆ. ಇಲ್ಲಿ 8ನೇ ಮನೆಯೂ ಹೋಗ್ಬಿಟ್ಟು 4ನೇ ಮನೇಲಿದ್ದಾನೆ. 8 ಸ್ವಲ್ಪ ಯಾರಿಗಾರು ಆಪ್ರೇಷನ್ ಆಗ್ತಕ್ಕಂಥದ್ದು, 8 ಒಂದು ಸ್ವಲ್ಪ ಅವಮಾನಗಳಾಗ್ತಕ್ಕಂಥದ್ದು. ಮನೇಲಿ ಏನಾದರೂ ಒಂದು ಅವಮಾನ, ಒಂದು ಆಪ್ರೇಷನ್ನು, ಒಂದು ಅನಾರೋಗ್ಯದ ವಿಚಾರ, ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ. ಒಂದು ಕಡೆ ಲಗ್ನದಿಂದ ಒಂದು ಕಡೆ ಕೊಟ್ಟರೆ ಇವನೊಂಥರ ಕೊಡ್ತಾನೆ. ಸೊ ಈ ಲಗ್ನದಲ್ಲಿ ಹುಟ್ಟಿದವರು ಯಾವ್ಯಾವ ದಶಾ ನಡೀತಾ ಇದೆಯೋ ಅದ್ರ ಮೇಲೆ ಈ ಎಫೆಕ್ಟ್ ಬರುತ್ತೆ ಹೊರತು ಎಲ್ಲನೂ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಈ ಕಾಂಪೌಂಡರ್ ಹೇಳ್ದಂಗೆ ದಟ್ ಈಸ್ ವಾಟ್ ದಿ ಪ್ರಾಬ್ಲಮ್ ವಿತ್ ಆಲ್ ಅವರ್ ಕಾಂಪೌಂಡರ್ಸ್. ಬರೋದೆಲ್ಲ ಮಿಕ್ಸ್ ಮಾಡಿ ಹೇಳಿದ್ರೆ ಯಾವ್ದು ತಗೊಳ್ಳೋದು? ಇರೋದೆಲ್ಲ ಹೇಳ್ಬಿಟ್ರೆ ಇಲ್ಲಿ ಒಂದು ಮನೆ ಸೂಪರಾಗಿರುತ್ತೆ ಅಂತ ಒಂದು ಕಡೆ ಹೇಳ್ತಾ ಇದ್ದೀನಿ, ಇನ್ನೊಂದು ಕಡೆ ಹೇಳ್ತಾ ಇದ್ದೀನಿ ಕಷ್ಟ ಅಂತ ಹೇಳ್ತಾ ಇದ್ದೀನಿ. ಮನೆಯಿಂದ ಆ ಗ್ರಹ ಯಾವ್ದು ಕೊಡ್ತಾ ಇದೆಯೋ ಅದ್ರ ದಶಾ ಮೇಲೆ ಅಪ್ಲೈ ಆಗುತ್ತೆ. ಅದೇ ಜ್ಯೋತಿಷ್ಯ. ಪಬ್ಲಿಕ್ ಅವ್ರು ಅರ್ಥ ಮಾಡ್ಕೋಬೇಕು. ಯಾರ್ಯಾರು ನನ್ನ ಮುಂದೆ ಯೂಟ್ಯೂಬಲ್ಲಿ ನೋಡ್ತಾರಲ್ಲ ಅರ್ಥ ಮಾಡ್ಕೋಬೇಕು. ಹಾಗೆ ಇಲ್ಲಿ 9ನೇ ಅಧಿಪತಿ ಆಗಿರ್ತಕ್ಕಂಥದ್ದು ಭಾಗ್ಯಾಧಿಪತಿ, ತಂದೆ ಸ್ಥಾನ ಆಗಿರ್ತಕ್ಕಂಥದ್ದು 4ರಲ್ಲಿದೆ. ಉತ್ತಮ ಸ್ಥಾನ, ತಂದೆಯಿಂದ ಲಾಭ, ಮನೆಗೆ ಒಂಥರ ಅದೃಷ್ಟ ಬರ್ತಕ್ಕಂಥದ್ದು. ನೋಡಿ ಅಲ್ಲಿ ಚಂದ್ರನಿಂದ ಸಮಸ್ಯೆ, ಇಲ್ಲಿ ಸೂರ್ಯನಿಂದ ಅದೃಷ್ಟ. ಚಂದ್ರನಿಂದ ಲಾಸು, ಸೂರ್ಯನಿಂದ ಲಾಭ. ಸೊ ಯಾರ್ಯಾರಿಗೆ ಈ ಲಗ್ನದವ್ರಿಗೆ ಚಂದ್ರನಿಂದ ದಶಾ ಬರುತ್ತೋ ಅವ್ರಿಗೆ ಆ ರೀತಿ ನೆಗೆಟಿವ್ ಆಗುತ್ತೆ. ಯಾರ್ಯಾರು ಸೂರ್ಯ ದಶಾ ಸೂರ್ಯ ಭುಕ್ತಿ ನಡೀತೋ ಪಾಸಿಟಿವ್ ಆಗುತ್ತೆ. ದಟ್ ಈಸ್ ಹೌ ಅಸ್ಟ್ರಾಲಜಿ ಶುಡ್ ಬಿ ಟೇಕನ್. ಎಲ್ಲನೂ ಒಟ್ಟಿಗೆ ತಗೊಳ್ಳೋದಲ್ಲ. ಹಾಗೆ 10ನೇ ಅಧಿಪತಿ ಆಗಿರ್ತಕ್ಕಂಥ ಬುಧ 5ರಲ್ಲಿ ಹೋಗಿದ್ದಾನೆ. ಕೆಲಸದ ವಿಚಾರದಲ್ಲಿ, ಕೆಲಸದ ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು. 10ನೇ ಮನೆ 5ಕ್ಕೆ ಹೋದಾಗ ಸ್ವಲ್ಪ ಅಧಿಕಾರದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು, ಅಧಿಕಾರ ಡ್ರಾಪ್ ಆಗ್ತಕ್ಕಂಥದ್ದು, ಪ್ರಮೋಷನ್ ಇದ್ದರೆ ಅದನ್ನು ಕ್ಯಾನ್ಸಲ್ ಆಗ್ತಕ್ಕಂಥದ್ದು, ಆಲ್ರೆಡಿ ಒಂದು ಸ್ಥಾನದಲ್ಲಿದ್ದರೆ ಕೆಳಗಿಳಿತಕ್ಕಂಥ ಒಂದು ಸ್ಥಾನ 5ನೇ ಮನೆ ಅಷ್ಟು ಒಳ್ಳೆಯದಲ್ಲ. 10ನೇ ಮನೆ ಅಧಿಪತಿ 5ಕ್ಕೆ ಹೋಗಿದ್ದಾನೆ. ಲಾಭಾಧಿಪತಿ ಆಗಿರ್ತಕ್ಕಂಥವ್ನು, ಇಲ್ಲಿ ಲಾಭಾಧಿಪತಿ ಆಗಿರ್ತಕ್ಕಂಥವ್ನು ಶುಕ್ರ 4ಕ್ಕೆ ಹೋಗಿದ್ದಾನೆ. ಮನೆ ವಿಚಾರದಲ್ಲಿ ಎಲ್ಲವೂ ಲಾಭ, ಲ್ಯಾಂಡ್ ವಿಚಾರದಲ್ಲಿ ಲಾಭ, ಎಲ್ಲ ವಿಚಾರದಲ್ಲೂ ಲಾಭ ಬರುತ್ತೆ. ಯಾಕಂದರೆ 6ನೇ ಅಧಿಪತಿನೂ 4ಕ್ಕೆ ಹೋಗಿದ್ದಾನೆ, ಅಲ್ಲಿ ಲೋನ್ ಅಂತಲೂ ಬರುತ್ತೆ. ಇಲ್ಲಿ 11ನೇ ಅಧಿಪತಿನೂ ಹೋಗಿದ್ದಾನೆ. ಸೊ ಲೋನಿಂದ ನಮಗೆ ಮನೆ ವಿಚಾರ, ಕೃಷಿ ವಿಚಾರ, ಮನೆ ವಿಚಾರ ಎಲ್ಲವೂ ಕೂಡ ಬರುತ್ತೆ. ಕೊನೆಯದಾಗಿ ವ್ಯಯಾಧಿಪತಿ, ಯಾವುದರಿಂದ ಸ್ವಲ್ಪ ನಮ್ಮ ಕೈಗೆ ಮೀರಿ ಲಾಸ್ ಆಗ್ತಕ್ಕಂಥದ್ದು ಒಂದು ಮಂಗಳ 3ನೇ ಮನೆಗೆ ಹೋಗಿದ್ದಾನೆ. ಮಾತಿನಿಂದ ಸಮಸ್ಯೆ, ಆದರೆ ಎಫರ್ಟ್ ಹಾಕಿ
ಸಮಸ್ಯೆ ಆಗ್ತಕ್ಕಂಥದ್ದು, ಯಾವುದಾದ್ರು ಒಂದು ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಏನಾದ್ರು ದುಡ್ಡು ಕೊಟ್ಟು ನಾವು ಹಾಳು ಮಾಡ್ಕೊಳ್ತಕ್ಕಂಥದ್ದು, ನೇಬರ್ಸ್ ಅಂತ ತೋರಿಸುತ್ತೆ, ಅಥವಾ ಬ್ರದರ್ಸ್ ಅಂತ ತೋರಿಸುತ್ತೆ, ಯಂಗರ್ ಬ್ರದರ್ಸ್ ಅಂತ ತೋರಿಸುತ್ತೆ. ಇದರಿಂದ ಎಲ್ಲವೂ ಕೂಡ ನಷ್ಟ ಆಗ್ತಕ್ಕಂಥ ಒಂದು ವಿಚಾರ. ಇಷ್ಟು ಈ ಒಂದು ಧನುರ್ ಲಗ್ನದಲ್ಲಿ ಇರ್ತಕ್ಕಂಥ ಒಂದು ಉಗಾದಿ ಭವಿಷ್ಯ. ಮುಂದಿನ 3 ಲಗ್ನಗಳು ನಾಳಿನ ಸಂಚಿಕೆಯಲ್ಲಿ ಹೇಳೋಣ. ಒಳ್ಳೆಯದಾಗಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು.